ಇವಾಗ ನಿನಗ್ ಗೊತ್ತಾ ನಾವ್ ಯೂನಿವರ್ಸ್ ಟು ಯೂನಿವರ್ಸ್ ಬರೀ ಸೆಕೆಂಡ್ಸ್ ಅಲ್ಲಿ ಟ್ರಾವೆಲ್ ಮಾಡ್ಬೋದು. ಗುರು ನಾ ಬೆಂಗಳೂರು ಟ್ರಾಫಿಕ್ ನೇ ಕ್ರಾಸ್ ಮಾಡಕ್ ಐತಿ. ಇನ್ ಯೂನಿವರ್ಸ್ ಇಂದ ಯೂನಿವರ್ಸ್ ಎಲ್ಲಿ ಕ್ರಾಸ್ ಮಾಡ್ಲಿ ಗುರು? ಯೂಶಲಿ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಹೋಗ್ಬೇಕು ಅಂದ್ರೆ ಟೈಮ್ ನಮ್ಗೆ ಜಾಸ್ತಿ ತಗೊಳುತ್ತೆ. ಅದೇ 3D ಮಾಡಿದ್ರೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ಇಮ್ಯಾಜಿನ್ ಮಾಡ್ಕೋ, 2 ಪಾಯಿಂಟ್ ಇದೆ ಆಯ್ತಾ, ಒಂದು ಎ ಮತ್ತೆ ಇನ್ನೊಂದು ಬಿ. ಇದೆರಡನ್ನು ಮೀಟ್ ಮಾಡಕ್ ನೀನ್ ಏನ್ ಮಾಡ್ತೀಯಾ? ಎ ಟು ಬಿ ಹೋಗ್ತೀಯ. ಹೌದು, ಅದು ನಾರ್ಮಲ್ ವೇ ನಾವು ಕ್ರಾಸ್ ಮಾಡೋದು. ಇದನ್ನ ಕ್ರಾಸ್ ಮಾಡ್ಬೇಕಾದ್ರೆ ಪೆಟ್ರೋಲ್ಗೂ ದುಡ್ಡು ಕೊಡ್ಬೇಕು ಗುರು. ಇದಕ್ಕೆ ಶಾರ್ಟ್ ಕಟ್ ಮಾಡಿದ್ರೆ ಸಿಂಪಲ್. ಇದನ್ನ ಹಿಂಗ್ ಪ್ಲೇಸ್ ಮಾಡಿ ಹಿಂಗ್ ಹೋಲ್ಡ್ ಮಾಡಿದ್ರೆ ಇದೊಂದು ಶಾರ್ಟ್ ಕಟ್. ನೀನ್ ಪೂರ್ತಿ ಹಿಂಗ್ ಬಳಸ್ಕೊಂಡ್ ಬರ್ಬೇಕು ಅಂತೇನಿಲ್ಲ, ಜಸ್ಟ್ ಒಂದ್ ಪಾಯಿಂಟ್ ಇಂದ ಇನ್ನೊಂದ್ ಪಾಯಿಂಟ್ ಹೋಗ್ಬೇಕಾದ್ರೆ 3D ಬೆಂಡ್ ಮಾಡಿದ್ರೆ ಸಾಕು. ಹಂಗಾರೆ ಸ್ಪೇಸ್ ಶಾರ್ಟ್ ಕಟ್ ಬಟನ್ ಬ್ರೋ? ಹಂಗಾರೆ ಇದು ಸೈನ್ಸ್ ಫ್ರಿಕ್ಷನ್? ಸೈಂಟಿಸ್ಟ್ ಗೆ ಐಡಿಯಾ ಬಂದಿದ್ದೆ ಐನ್ಸ್ಟೈನ್ ಮ್ಯಾಥ್ಸ್ ನೋಡಿದ್ಮೇಲೆ. ಪ್ರೂವ್ ಆಗಿಲ್ಲ, ಆದ್ರೆ ಪಾಸಿಬಿಲಿಟಿ ಇದೆ ವರ್ಮ್ ಹೋಲ್ ಎಕ್ಸಿಸ್ಟ್ ಆಗ್ಬೋದು ಅಂತ. ವರ್ಮ್ ಹೋಲ್ದು ಮೇನ್ ಪ್ರಾಬ್ಲಮ್ ಅಂತಂದ್ರೆ ಅದು ಅನ್ಸ್ಟೇಬಲ್, ಅದಿನ್ನೂ ಸ್ಟೆಬಿಲೈಸ್ ಆಗಿಲ್ಲ. ಅದು ಅದ್ರ ಇನ್ಸೈಡ್ ಅಲ್ಲೇ ಕೊಲ್ಯಾಪ್ಸ್ ಆಗುತ್ತೆ ಅಥವಾ ಕ್ರಾಶ್ ಆಗ್ಬಿಡುತ್ತೆ. ಹಿಂಗೇನು ಕ್ರಾಶ್ ಆದ್ರೆ ನೀನ್ ಎಕ್ಸಿಸ್ಟೇ ಆಗಲ್ಲ. ಓ, ಹಂಗಾರೆ ಗವರ್ನಮೆಂಟ್ ಬಸ್ ಫ್ರೀ ಇದ್ದಂಗೆ ಅಲ್ಲಿ ಡೆತ್ ಫ್ರೀನಾ? ಹಾ, ಫ್ರೀ ಡೆತ್ ಪಾಸ್. ಹ್ಯೂಮನ್ಸ್ ಒಂದಿನ ವರ್ಮ್ ಹೋಲ್ ನ ಸ್ಟೆಬಿಲೈಸ್ ಮಾಡಿ ಕಂಟ್ರೋಲ್ ಮಾಡಬಹುದು. ಇನ್ ಕೇಸ್ ಹ್ಯೂಮನ್ಸ್ ಏನಾದ್ರು ವರ್ಮ್ ಹೋಲ್ ನ ಸ್ಟೆಬಿಲೈಸ್ ಮಾಡ್ಬಿಟ್ರೆ ಸ್ಪೇಸ್ ಟ್ರಾವೆಲ್ ಫುಲ್ ಈಸಿ ಆಗ್ಬಿಡುತ್ತೆ. ನಾವ್ ಇವಾಗ ಹೆಂಗೆ ಮೈಸೂರು ಟು ಬೆಂಗಳೂರು ಓಡಾಡ್ತೀವಲ್ಲ, ಅದೇ ತರ ಗ್ಯಾಲಕ್ಸಿ ಟು ಗ್ಯಾಲಕ್ಸಿ ಓಡಾಡ್ಬೋದು ಅಥವಾ ಪ್ಲಾನೆಟ್ಸ್ ಟು ಪ್ಲಾನೆಟ್ಸ್ ಓಡಾಡ್ಬೋದು.